ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಂತ ಅಂದರೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಸೊ ಏನಕ್ಕೆ ಅಂತ ಅಂದರೆ ಮುಂದೆ ಹೇಳ್ತೀನಿ ನಿಮಗೆ. ಫಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. 5 ಡೇಸ್ಗೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಟ್ರಾಲಿನ ತೊಗೊತಾ ಇದ್ದೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಮೈಸೂರು ಬಸ್ಸಲ್ಲಿ ಬಂದು ಕುತ್ಕೊಂಡೆ. ಮೈಸೂರಲ್ಲಿ ಬಂದು ರೀಚ್ ಆದಮೇಲೆ ನಾನು ಹೋಗ್ಬೇಕಾಗಿರೋ ಪ್ಲೇಸ್ ಬಸ್ಗೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಕೋಟೆಯಿಂದ ಮೈಸೂರು ಮತ್ತು ಮೈಸೂರಿಂದ ಸಿಟಿ ಬಸ್ಗೆ ಹೋಗ್ಬೇಕಾದ್ರೆ ಎರಡು ಕಡೆನೂ ಫ್ರಂಟ್ ಸೀಟ್ ಸಿಕ್ತು ಸದ್ಯ. ಆಗೋ ಈಗೋ ಬಂದು ರೀಚ್ ಆದೆ ಫೈನಲಿ. ಅಕಾಮಿಡೇಷನ್ ಎಲ್ಲ ಮುಗಿದ್ಮೇಲೆ ರೂಮ್ ಕೊಟ್ಟರು 106. ಸೊ ಬಂದೆ ರೂಮಲ್ಲಿ ನೋಡಿದ್ರೆ ರೂಮ್ ಲಾಕ್ ಆಗಿದ್ದೀನೋ ಓಪನ್ ಮಾಡಿಲ್ಲ. ನಾನೇ ಫಸ್ಟು ಡೋರ್ ಓಪನ್ ಆಗಿಲ್ಲ, ಕೀ ತೊಗೊಂಬರ್ತಾ ಇದ್ದೀನಿ ಅಂತಂದ್ರು. ವೆಯ್ಟ್ ಮಾಡ್ತಾ ಇದ್ದೆ ಆಚೆನೆ. ಇದು ನಮ್ಮ ರೂಮ್ ಆಪೋಸಿಟ್ ಇರೋ ಅಂಥದ್ದು. ಬಂದು ರೂಮ್ ಡೋರ್ ಓಪನ್ ಮಾಡಿಕೊಟ್ರು. ರೂಮ್ ಟೂರ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿದೆ ರೂಮು. ನಾನು ಕೇಳಿಸ್ಕೊಂಡೆ ಚಿಕ್ಕದು ಬೇಕು ರೂಮು ಅಂತ ಅಂದ್ಬಿಟ್ಟು. ಯಾಕಂದರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಆಮೇಲೆ ಬೇಗ ಎದ್ದು ಹೋಗ್ಬೇಕಾಗುತ್ತೆ. ಅವಾಗ ವಾಶ್ರೂಮ್ಗೆಲ್ಲ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನೋಡಿ ಹೊರಗಡೆ ವ್ಯೂ ಡೈರೆಕ್ಟು ಹೈವೇ ರೋಡ್ ಇದೆ. ಫೈನಲಿ ಬಂದು ರೂಮಿಗೆ ರೀಚ್ ಆದೆ. 3 ಬೆಡ್ ಇರೋದು ಕೊಟ್ಟಿದ್ದಾರೆ. ಸೊ ನಾನೇ ಫಸ್ಟ್ ಬಂದಿರೋದು 3ರಲ್ಲಿ. 3 ಬೆಡ್ಡಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಬಟ್ಟಿ ಅಂತ ಮಾಡ್ತಾರೆ, ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯ ಅಂತ, ಓಂ ಶಾಂತಿ ಅಂತಾರೆ. ಸೊ ನಿಮಗೆಲ್ರಿಗೂ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ. ಸೊ ಅಲ್ಲಿಗೆ ಬಂದಿದ್ದೀನಿ. 5 ಡೇಸು ಇರುತ್ತೆ. 5 ಡೇಸಲ್ಲಿ 5 ದಿವಸ ಮೌನ ಇರಬೇಕಾಗತ್ತೆ. ನೋಡೋದ ಇಂಟರ್ನೆಟ್ಟು, ಸೋಷಲ್ ಮೀಡಿಯಾ, ಸೊ ಯಾವುದೂ ಯೂಸ್ ಮಾಡೋ ಹಾಗಿಲ್ಲ. ಅದನ್ನು ಬಿಟ್ಟು ಹೆಂಗಿರೋದು ಅನ್ನೋದು ಗೊತ್ತಿಲ್ಲ. ಸೊ ಯಾವತ್ತೂ ಬಿಟ್ಟಿಲ್ಲ. ಇವತ್ತು 5 ದಿವಸ ಯಾವುದೇ ಸೋಷಲ್ ಮೀಡಿಯಾ ಆಗಲಿ, ನೆಟ್ವರ್ಕ್ ಈ ಥರ ಮೊಬೈಲ್ ಯೂಸ್ ಮಾಡೋದಾಗಲಿ ಯಾವುದೂ ಮಾಡೋಕ್ಕೋಗೋದಿಲ್ಲ. ಸೊ 5 ಡೇಸ್ ನಂತರ ಮೌನದಲ್ಲಿ ಇದ್ವಲ್ಲ, ಅದು ಮುಗಿಸ್ಕೊಂಡು ಇವತ್ತು 6ನೇ ದಿನ. ಹೆಂಗೆ ಹೋಯ್ತು 5 ದಿನ ಅನ್ನೋದೇ ಗೊತ್ತಿಲ್ಲ. ಸೊ ಅಷ್ಟು ಬೇಗ ಹೋಯ್ತು 5 ದಿನ. ನಾನಂತೂ ಫುಲ್ ಮೌನದಲ್ಲಿದ್ದೆ. ಮೊಬೈಲು ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಜಾಸ್ತಿ ಅನ್ನೋದಕ್ಕಿಂತ ಯೂಸ್ ಮಾಡಿಲ್ಲ ಅಷ್ಟೇ. ಇವತ್ತು ಹೊರಡ್ತಾ ಇದ್ದೀವಿ. ಹೊರಡೋಕ್ಕಿಂತ ಮುಂಚೆ ಹೆಂಗಿದೆ ಇಲ್ಲಿ ನಾನು ಇರೋ ಪ್ಲೇಸು ಅಂತಂದ್ಬಿಟ್ಟು ಒಂದು ಸಲ ಒಂದು ವೀಡಿಯೋ ಮಾಡಿಬಿಟ್ಟು ಚಿಕ್ಕದಾಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಫಸ್ಟು ರೆಡಿ ಆಗಿಬಿಟ್ಟು ಹೋಗೋದ.
ರೆಡಿಯಾಗಿ ಹೊರಟ್ವಿ ಆಚೆ. ನೋಡಿ, ಇದು ಶಿವಲಿಂಗ ಡೆಮೋ ಇರೋದಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಇದು. ಈಗ ನಾವು ಶಿವಲಿಂಗ ನೋಡೋದಕ್ಕೆ ಹೋಗ್ತದೆ. ಅದರಿಂದ ಈ ಶಿವಲಿಂಗ ಸೇಮ್ ಟು ಸೇಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದನ್ನು ಆಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ಕನ್ಸ್ಟ್ರಕ್ಷನ್ ಆದಮೇಲೆ ಲಿಫ್ಟು ಇದೆ, ಬೇಕಾದ್ರೆ ಲಿಫ್ಟು ಯೂಸ್ ಮಾಡ್ಕೋಬೋದು. ಈಗ ನಾವು ಡೈನಿಂಗ್ ಹಾಲಿಗೆ ಹೋಗೋದಾ. ನೋಡಿ, ಇದೆ ಡೈನಿಂಗ್ ಹಾಲು. ನಾವೆಲ್ಲ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಬೆಳಗ್ಗೆ ಸಂಜೆ ನೈಟೆಲ್ಲ. ಕ್ಲಾಸೆಲ್ಲ ನಡೆಯುತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೇ ಕ್ಲಾಸ್ಗಳು ಡೈಲಿ ನಡೆಯೋದು. ನಾವಿಲ್ಲೇ ಕುತ್ಕೊಂಡು ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡ್ತಾ ಇದ್ದಿದ್ದು. ಸೊ ಬನ್ನಿ ಗೈಸ್, ತೋರಿಸ್ತೀನಿ ನಿಮಗೂ. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಈಗ. ನೋಡಿ ಗೈಸ್, ಇದೇ ಇದ್ದಿದ್ದು ನಾವು ಈ ಬಿಲ್ಡಿಂಗಲ್ಲೇ ನಾವು ಇದ್ದಿದ್ದು. ಇಲ್ಲೇ ನಡೀತು ಬಟ್ಟಿ ಅಂತ ಹೇಳಿ. ಇದು ಹೈವೇಲ್ಲೇ ಇದೆ.